ಅಂದು ಇಂದು ಎಂದೆಂದು ಒಗ್ಗಟ್ಟೆ ನಮ್ಮ ಶಕ್ತಿ, ಎಂದೆಂದಿಗೂ ಜನಸೇವೆಯೇ ನಮ್ಮ ಬದ್ಧತೆ. ಎಸ್, ಯಾರು ಹೇಳಿದ್ರು, ಏನು ಹೇಳಿದ್ರು, ಬನ್ನಿ ನೋಡ್ತಾ ಹೋಗೋಣ. ಒಗ್ಗಟ್ಟಿನ ಮಂತ್ರ ಪಠಿಸಿದ ಕರ್ನಾಟಕ ಕಾಂಗ್ರೆಸ್ ಎಕ್ಸ್ ಖಾತೆ ಮೂಲಕ ಪೋಸ್ಟ್ ಈಗ ಮಾಡಲಾಗಿದೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಒಗ್ಗಟ್ಟಿನ ಮಂತ್ರ ಜಪಿಸುವಂಥದ್ದು ಮುಂದುವರೆದಿದೆ. ಇಬ್ರು ನಾಯಕರ ಒಗ್ಗಟ್ಟಿನ ಬಗ್ಗೆ ಪೋಸ್ಟ್ ಹಾಕಲಾಗಿದೆ. ಅಂದು ಇಂದು ಎಂದೆಂದು ಒಗ್ಗಟ್ಟೆ ನಮ್ಮ ಶಕ್ತಿ, ಯುನಿಟಿ ಈಸ್ ಅವರ್ ಸ್ಟ್ರೆಂತ್. ಎಂದೆಂದಿಗೂ ಜನಸೇವೆಯೇ ನಮ್ಮ ಬದ್ಧತೆ, ಒಗ್ಗಟ್ಟಿನ ಮಂತ್ರವನ್ನ ಪಠಿಸಿದೆ ಕರ್ನಾಟಕ ಕಾಂಗ್ರೆಸ್. ಈ ನಿಟ್ಟಿನಲ್ಲಿ ಒಂದು ಪೋಸ್ಟ್ ಕೂಡ ಮಾಡಲಾಗಿದೆ ಎಕ್ಸ್ ಖಾತೆಯಲ್ಲಿ. ಡಿಕೆಶಿ ಸಿದ್ದರಾಮಯ್ಯ ಒಗ್ಗಟ್ಟಿನ ಮಂತ್ರ. ಹೌದು, ಇಲ್ಲಿ ಯಾರದೇ ಬೆಂಬಲಿಗರು, ಲೀಡರ್ಸ್ ಅಂತ ಹೇಳಿದಾಗ ಫಾಲೋವರ್ಸ್ ಇದ್ದೇ ಇರ್ತಾರೆ ಅನ್ನೋ ಒಂದು ಮಾತಿದೆ. ಹಾಗಾಗಿ ಇವರೆಲ್ಲ ನಾಯಕರು ಅಂತ ಆಗಿರುವಾಗ, ದೊಡ್ಡ ಮಟ್ಟದ ನಾಯಕರು ಅಂತ ಆಗಿರುವಾಗ, ಅವರಿಗೆ ಅವರದೇ ಪಾಳೆಯದಲ್ಲಿ ಒಂದಿಷ್ಟು ಅಭಿಮಾನಿಗಳು, ಹಿಂಬಾಲಕರು, ಬೆಂಬಲಿಗರು ಇದ್ದೇ ಇರ್ತಾರೆ. ಎಸ್, ದಟ್ ಈಸ್ ದ ನ್ಯೂಸ್. ಹಾಗಾಗಿ ಕಾಂಗ್ರೆಸ್ ಅನ್ನೋದು ಒಂದೇ. ಇಲ್ಲಿ ಎರಡು ಪ್ರಬಲ ನಾಯಕರಿದ್ರೂ ಕೂಡ ನಮ್ಮಲ್ಲಿ ಒಗ್ಗಟ್ಟಿದೆ. ಎರಡು ಕೈಗಳಿದ್ರೂ ಕೂಡ ಅದು ಒಟ್ಟಾಗೆ ಕೆಲಸ ಮಾಡುತ್ತವೆ. ಜನಸೇವೆಯೇ ನಮ್ಮ ಬದ್ಧತೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಈ ಒಂದು ಪೋಸ್ಟ್ ಇದೆ. ಅಂದು ಇಂದು ಎಂದೆಂದು ಒಗ್ಗಟ್ಟೆ ನಮ್ಮ ಶಕ್ತಿ, ಎಂದೆಂದಿಗೂ ಜನಸೇವೆಯೇ ನಮ್ಮ ಬದ್ಧತೆ. ದಿಸ್ ಇಸ್ ದ ಕೋಟ್ ಆಫ್ ಕಾಂಗ್ರೆಸ್. ಒಗ್ಗಟ್ಟಿನ ಮಂತ್ರವನ್ನು ಪಠಿಸಿದ್ದಾರೆ. ಎಸ್, ಈಗಾಗಲೇ ಸುದ್ದಿ ಕನ್ಫರ್ಮ್ ಆಗಿದೆ. ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಮಾಹಿತಿ ಈಗಾಗಲೇ ಎಲ್ಲ ಮೂಲಗಳಿಂದಲೂ ಕೂಡ ವ್ಯಕ್ತವಾಗಿದೆ. ಸಿದ್ದರಾಮಯ್ಯನವರು ಇವತ್ತೇ ರಿಸೈನ್ ಮಾಡ್ತಾರೆ ಅನ್ನೋ ಮಾಹಿತಿಯೂ ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಕೊಟ್ಟಿದ್ದಾರೆ. ಮತ್ತು ಆ ನಿಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳು ಕೂಡ ಗೋಚರವಾಗ್ತಾ ಇದ್ದಾವೆ. ಹಾಗಾಗಿ ಎಲ್ಲವೂ ಕೂಡ ಕನ್ಫರ್ಮ್ ಆಗ್ತಾ ಇದೆ. ಮತ್ತು ಅವರ ಆತ್ಮೀಯರು, ಅತ್ಯಾಪ್ತರು, ಬೆಂಬಲಿಗರು ಎಲ್ಲರೂ ಕೂಡ ಈಗ ಸಿದ್ದರಾಮಯ್ಯನವರ ಆ ಒಂದು ನಿರ್ಗಮನದ ಕ್ಷಣವನ್ನು ಗಮನಿಸಿಕೊಂಡು, ಅಂದರೆ ಸಿ ಎಂ ಪಟ್ಟದಿಂದ ಮುಖ್ಯಮಂತ್ರಿ ಹುದ್ದೆಯಿಂದ ಅವರು ಕೆಳಗಿಳಿತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ಬೇರೆಯವ್ರಿಗೆ ಒಪ್ಪಿಸ್ತಾ ಇದ್ದಾರೆ. ಇಲ್ಲಿವರೆಗೂ ಒಂದು ನಿಗದಿ ಆಗಿತ್ತು, ಒಂದು ಮಾತುಕತೆ ಆಗಿತ್ತು. ಇಷ್ಟು ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿ ಆಗಿರಬೇಕು, ಇನ್ನು ಮುಂದಿನ ವರ್ಷಗಳ ಅವಧಿಯ ಪೂರ್ಣ ಮಾಡುವವರೆಗೂ ಅದು ಬೇರೆಯವರಿಗೆ, ಅದು ಡಿ ಕೆ ಶಿವಕುಮಾರ್ಗೆ ಅನ್ನೋ ಮಾತು 2023ರ ಒಂದು ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನವೇ ನಡೆದಂಥ ಮಾತುಕತೆ. ಯಾಕಂತ ಹೇಳಿದರೆ ಅತಿ ಹೆಚ್ಚಿನ ಸೀಟ್ಗಳನ್ನು ನಾವು ಕಾಂಗ್ರೆಸ್ಗೆ ತೆಗೆದುಕೊಂಡು ಬಂದಿದ್ದೇವೆ ಅಂತ ಹೇಳಿದರೆ ಸಿದ್ದರಾಮಯ್ಯನವರ ವರ್ಚಸ್ಸು ಒಂದೇ ಅಲ್ಲ, ಅದರಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರು, KPCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರ ಪಾತ್ರ ಬಲು ದೊಡ್ಡದಾಗಿತ್ತು ಅನ್ನೋದನ್ನು ಮನಗಂಡು ಹೈಕಮಾಂಡ್ ಈ ನಿರ್ಧಾರಕ್ಕೆ ಬಂದಿತ್ತು. ಮತ್ತು ಡಿ ಕೆ ಶಿವಕುಮಾರ್ ತನ್ನ ಒಗ್ಗಟ್ಟಿಗೆ ಅಥವಾ ತಮ್ಮ ಶಕ್ತಿಗೆ, ತಮ್ಮ ಕಾರ್ಯಕ್ಕೆ, ತಮ್ಮ ಕೂಲಿಗೆ, ಇಲ್ಲಿ ತಮ್ಮ ಕೆಲಸಕ್ಕೆ ಕೂಲಿ ಕೊಡಿ ಅನ್ನೋ ಮಾತನ್ನು ಡಿ ಕೆ ಸುರೇಶ್ ಅವರು ಯಾವಾಗಲೂ ಹೇಳ್ತಿರ್ತಾರೆ. ಅದೇ ಮಾತನ್ನು ಈಗ ನಿಜ ಮಾಡಿದ್ದಾರೆ, ಹೈಕಮಾಂಡ್ ನಿಜ ಮಾಡಿದೆ. ಹಾಗಾಗಿ ಆ ಎಲ್ಲ ಬೆಳವಣಿಗೆಗಳನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಸಮಯ ಮುಹೂರ್ತ ಎಲ್ಲ ನಿಗದಿ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅವರ ಕಲೀಗ್ಸ್, ಸಹೋದ್ಯೋಗಿಗಳು, ಹಿರಿಯ ನಾಯಕರು, ಅವರ ಆತ್ಮೀಯರು ಎಲ್ಲರೂ ಕೂಡ ಈಗ ತಮ್ಮದೇ ಆದಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಕೆಲವೊಬ್ಬರು ಮಾತನಾಡದೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಳೋದ್ರ ಮೂಲಕ ಅಥವಾ ಸುಮ್ಮನೆ ಇರೋದ್ರ ಮೂಲಕ. ಹ್ಯೂಮನ್ ಬೀಯಿಂಗ್ಸ್ ಏನೆಲ್ಲ ನ್ಯಾಚುರಲ್ ಆಗಿ ಯಾವ ರೀತಿ ಎಕ್ಸ್ಪ್ರೆಷನ್ಸ್ ಇರುತ್ತೋ ಆ ಎಲ್ಲ ಎಕ್ಸ್ಪ್ರೆಷನ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಎಸ್, ದಿಸ್ ಇಸ್ ದ ನ್ಯೂಸ್. ಸದ್ಯಕ್ಕೆ ಒಟ್ಟಿನಲ್ಲಿ ಒಂದು ಕಡೆ ಆಲಿಂಗನ, ಮತ್ತೊಂದು ಕಡೆ ಅಳು, ಎಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಎಲ್ಲ ಒಂದು ಫ್ರೂಟ್ ಸಲಾಡ್ ಅಂತಿರೋ ಅಥವಾ ಚಿತ್ರಾನ್ನ ಅಂತಿರೋ ಎಲ್ಲ ಮಿಕ್ಸ್ ಆಗಿ ಎಲ್ಲವನ್ನು ಕೂಡ, ಎಲ್ಲ ಭಾವನೆಗಳನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಇವತ್ತು ಮಧ್ಯಾಹ್ನದಿಂದ ಸಂಜೆಯವರೆಗೆ ಅವರು ಹೇಳಿದಂಥ ಸಮಯದಲ್ಲಿ ಈಗ ರಿಸೈನ್ ಮಾಡ್ತಾರೆ. ತದನಂತರ ಪತ್ರಿಕಾಗೋಷ್ಠಿಯಲ್ಲಿ ಏನು ಮಾತನಾಡ್ತಾರೆ, ಯಾವ ರೀತಿ ಮಾತನಾಡ್ತಾರೆ ಅನ್ನುವ ಕುರುಹು, ಈಗ ಆ ಸುಳಿವು ಕೂಡ ನಮಗೆ ಈಗಾಗಲೇ ಸಿಕ್ಕಿದೆ. ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಸಿದ್ದರಾಮಯ್ಯನವ್ರಿಗೆ. ಮತ್ತು ಸಿದ್ದರಾಮಯ್ಯನವರು ಕೂಡ ಆಶ್ವಾಸನೆ ಕೊಟ್ಟಂಗೆ ಕಾಣ್ತಾ ಇದೆ. ಏನು, ನೀವ್ಯಾರು ಹೆದರ್ಕೋಬೇಡ್ರಿ, ಡಿ ಕೆ ಶಿವಕುಮಾರ್ ಅವರು ನಿಮ್ಮನ್ನು ತುಂಬ ಗೌರವಯುತವಾಗಿ ನಡೆಸ್ಕೊಳ್ತಾರೆ, ನೀವು ನಮ್ಮ ಆತ್ಮೀಯರೇ ಇರಬಹುದು ಅಂಥೇಳಿ ಅವರ ಬಣದವರಿಗೆ ಈಗೇನು ಹೇಳ್ತಾ ಇದ್ದಾರೆ, ಯಾವ ಬಣಗಿನ ಏನಿಲ್ಲ, ನಮ್ಮದು ಒಗ್ಗಟ್ಟೆ ನಮ್ಮ ಮಂತ್ರ. ಆಯ್ತು, ಹಂಗಾದರೆ ತುಂಬ ಒಳ್ಳೆಯದು, ನೀವು ಆಡಳಿತ ನಡೆಸೋ ನಿಟ್ಟಿನಲ್ಲಿ ತುಂಬ ಅನುಕೂಲ ಆಗುತ್ತೆ. ಎಸ್, ಪೋಸ್ಟ್ ಬಂದ್ಬಿಡ್ತು, ಸಿದ್ದು ನಿರ್ಗಮನ ಅಂಥೇಳಿ ಮುಖ್ಯಮಂತ್ರಿ ಪಟ್ಟದಿಂದ.